ವೀಕ್ಷಕರೇ ನಮಸ್ಕಾರ. ನಮ್ಮ ಜೊತೆ ಇವತ್ತು ಪಿ ರಾಜೀವ್ ಕುರ್ಚಿ ಅವರು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಜೊತೆಗಿದ್ದಾರೆ. ಇವರು ಧರ್ಮಸ್ಥಳದ ಈ ಒಂದು ಇಶ್ಯೂ ಏನಿದೆ ಅದರ ಬಗ್ಗೆ ಹೇಳ್ತಾರೆ. ಸರ್, ಧರ್ಮಸ್ಥಳದ ಒಂದು ಓವರ್ ಆಲ್ ಇಶ್ಯೂ ಬಗ್ಗೆ ಮಾತಾಡೋದಾದ್ರೆ, ಒಂದು ಇತ್ತೀಚಿನ ಧರ್ಮಸ್ಥಳ ವಿಷಯದಲ್ಲಿ ನಡೆದಿರುವಂತಹ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದಾಗ ಇದು ವ್ಯವಸ್ಥಿತವಾದಂತಹ ಷಡ್ಯಂತ್ರ ನಡೆದಿದೆ. ಹಿಂದೂಗಳ ಭಾವನೆಯ ಮೇಲೆ ಆಕ್ರಮಣ ಮಾಡುವಂತಹ ಷಡ್ಯಂತ್ರ ನಡೆದಿದೆ. ದುರಂತ ಏನು ಅಂದರೆ, ಸರ್ಕಾರದ ಮಟ್ಟದಲ್ಲಿ ಇರುವಂಥವರೇ ಇದರಲ್ಲಿ ಪಾಲ್ಗೊಂಡಿದ್ದಾರಾ, ಇದರ ಪಾಲುದಾರರಾಗಿದ್ದಾರಾ? ಯಾಕೆ ಅಂದರೆ ಮುಖ್ಯಮಂತ್ರಿಗಳು ಮೊದಲನೇ ದಿನ ಹೇಳಿದರು SIT ಫಾರ್ಮ್ ಮಾಡೋದಿಲ್ಲ ಅಂತ. ಮರುದಿನವೇ SIT ಫಾರ್ಮ್ ಮಾಡ್ತಾರೆ. ಉಪಮುಖ್ಯಮಂತ್ರಿಗಳೇ ಒಪ್ಕೊಳ್ತಾರೆ ಇದರ ಹಿಂದೆ ಬಹಳ ದೊಡ್ಡ ಷಡ್ಯಂತ್ರ ನಡೆದಿದೆ ಅಂತೇಳಿ. ಇವತ್ತು ಇಡೀ ದೇಶದ ಜನರಿಗೆ, ರಾಜ್ಯದ ಜನರಿಗೆ ಗೊತ್ತಾಗಬೇಕು. ಸೊ ಇವರ ಹಿಂದೆ ಇದ್ದಂಥವರು ಯಾರೆಲ್ಲ, ಆ ಮಾಸ್ಕ್ ಮ್ಯಾನನ್ನು ದೆಹಲಿಗೆ ಕರ್ಕೊಂಡು ಹೋದವರು ಯಾರು, ಸುಜಾತಾ ಭಟ್ಟನ್ನು ಸೃಷ್ಟಿ ಮಾಡಿದವರು ಯಾರು, ಸುಜಾತಾ ಭಟ್ಟನ ಮೆದುಳಿನಲ್ಲಿ ಇಂತಹ ಕಟ್ಟುಕತೆಯನ್ನು ತುಂಬಿದವರು ಯಾರು, ಇದು ಇಡೀ ದೇಶದ ಜನರಿಗೆ ಗೊತ್ತಾಗಬೇಕು. ಹಾಗಾಗಿ NIA ಇಂದ ತನಿಖೆ ಆದಾಗ ಮಾತ್ರ ಸತ್ಯ ಗೊತ್ತಾಗುತ್ತೆ. ಸರ್, ಸುಜಾತಾ ಭಟ್ ನಮ್ಮ ಒಂದು ಚಾನೆಲಲ್ಲಿ ನಾವು ರಿವೀಲ್ ಮಾಡಿದಾಗ ಅವರು ಒಪ್ಕೊಂಡ್ರು, ಅನನ್ಯ ಭಟ್ ಅಂತ ಹೇಳುವ ಯಾರೂ ಇಲ್ಲ, ನಾನು ಇದು ಸುಳ್ಳು ಹೇಳಿದ್ದೀನಿ, ನನಗೆ ಯಾವುದೋ ಬೇಸರಕ್ಕೆ ಹೇಳಿದ್ದೀನಿ ಅಂತ ನನ್ನನ್ನು ಗಿರೀಶ್ ಮಟ್ಟಣ್ಣನವರು ಹೇಳಿಸಿರೋದು, ಜಯಂತಿ ಅವರು ಹೇಳಿಸಿರೋದು ಅಂತ. ನೋಡಿ, ಮೊದಲನೇದಾಗಿ ನಿಮ್ಮ ಮಾಧ್ಯಮ ತಂಡಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಿಮ್ಮ ಮಾಧ್ಯಮದ ಮೂಲಕ ಇಡೀ ದೇಶಕ್ಕೆ ಗೊತ್ತಾಯಿತು ಸುಜಾತಾ ಭಟ್ ಏನು ಸತ್ಯವನ್ನು ಹೇಳಿದರು, ಅದರ ಹಿಂದೆ ಏನು ಈ ಷಡ್ಯಂತ್ರ ನಡೆದಿರುತ್ತೆ. ಆಕೆಯ ತಲೆಯಲ್ಲಿ ಕಲ್ಪನೆಯನ್ನು ತುಂಬಿ ಇಡೀ ದೇಶದ ಹಿಂದೂ ಭಾವನೆಗಳಿಗೆ ಧಕ್ಕೆಯನ್ನು ಉಂಟು ಮಾಡಿದರು. ಇದು ಕೇವಲ ಗಿರೀಶ್ ಮಟ್ಟಣ್ಣವರು ಒಬ್ಬರು, ಆ ಸೆಂಥಿಲ್ ಒಬ್ಬರು, ಅವರ ಹೆಸರು ಬಂದಿದೆ ಅಂತ ಹೇಳಿ ಅಷ್ಟಕ್ಕೆ ನಿಲ್ಲಬಾರ್ದು. ಇದರ ಹಿಂದೆ ವಿದೇಶಿ ಷಡ್ಯಂತ್ರ ಇದೆ. ಇದರ ಹಿಂದೆ ವಿದೇಶಿ ಹಣ ಹರಿದು ಬಂದಿರುವಂತಹ ಸುಳಿವು ಇದೆ. ಇದರ ಹಿಂದೆ ಮುಖ್ಯಮಂತ್ರಿಗಳ ಜೊತೆಗೆ ಇರುವಂಥವರೇ ಭಾಗಿಯಾಗಿದ್ದಾರೆ ಅನ್ನುವಂತಹ ಮಾತುಕತೆ ನಡೀತಾ ಇದೆ ಸಾರ್ವಜನಿಕ ವಲಯದಲ್ಲಿ. ಇದೆಲ್ಲದೂ ಕೂಡ ಸತ್ಯ ಹೊರಗೆ ಬರಬೇಕು. ಇವರಿಗೆ ಹಣ ಎಲ್ಲಿಂದ ಬಂತು, ಇದನ್ನು ಹೇಳಿಕೊಟ್ಟವ್ರು ಯಾರು, ದೆಹಲಿಗೆ ಯಾರು ಟಿಕೆಟನ್ನು ಬುಕ್ ಮಾಡಿದರು, ದೆಹಲಿಯಲ್ಲಿ ಈ ಸಂಚನ್ನು ಮಾಡುವಾಗ ಯಾರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದ್ದರು, ಇದು ಎಲ್ಲದೂ ಕೂಡ ಈ ರಾಜ್ಯದ ಜನತೆಗೆ, ದೇಶದ ಜನತೆಗೆ ಗೊತ್ತಾಗಬೇಕು. ಸರ್, ನಾವೊಂದು 10 ದಿನಗಳ ಹಿಂದೆನೇ ಮಾಸ್ಕ್ ಮ್ಯಾನ್ ಅಂತ ಹೇಳೋ ಚಿನ್ನಯ್ಯ ಅಂತ ಹೇಳೋ ವ್ಯಕ್ತಿ ಕನ್ವರ್ಷನ್ ಆಗಿದೆ ಅಂತ ನಮ್ಮ ಒಂದು ಪಾಡ್ಕಾಸ್ಟಲ್ಲಿ BJP MLC ಆದಂಥ ಅರುಣ್ ಅವರನ್ನು ಇದನ್ನು ಹೇಳಿದರು. ಇವತ್ತು ಎಲ್ಲ ನ್ಯಾಷನಲ್ ಚಾನೆಲ್ಗಳಲ್ಲೂ ಅವನು ಕನ್ವರ್ಷನ್ ಆಗಿದೆ, ಅವನು ಇದೇ ಒಂದು ಕೊಯಂಬತ್ತೂರು ಹತ್ತಿರ ಇರೋಡ್ ಅಂತ ಜಾಗದಲ್ಲಿ ಆಗಿರೋದು ಅಂತ ಎಲ್ಲ ಮಾಧ್ಯಮಗಳು ಬಿತ್ತರಿಸ್ತಾರೆ. ಇದರ ಬಗ್ಗೆ ಹೇಳೋದಾದರೆ ಸರ್, ನೋಡಿ, SIT ಸುಮಾರು 15-17 ಗುಂಡಿಗಳನ್ನು ಆಗಿತ್ತು. ಪೊಲೀಸರ ಕೆಲಸ ಏನು? ಅಪರಾಧಿಗಳನ್ನು ಪತ್ತೆ ಹಚ್ಚಬೇಕು, ಕಳ್ಳರನ್ನು ಬಂಧಿಸಬೇಕು. ಈ ಕರ್ನಾಟಕ ಸರ್ಕಾರ ಪೊಲೀಸರನ್ನು ತಗೊಂಡೋಗಿ ಮಣ್ಣು ಅಗಿಯೋದಕ್ಕೆ ಹಚ್ಚಿತು. ಆದರೆ CRPC ಅಥವಾ BNS ಕಾಯ್ದೆ ಏನು ಹೇಳುತ್ತೆ? ಒಂದು ಸ್ಕಲ್ಲನ್ನು, ಒಂದು ಅಸ್ಥಿಪಂಜರವನ್ನು ಸ್ಮಶಾನದಿಂದ ಮಣ್ಣಿನಿಂದ ಹೂಳನ್ನು ತೆಗಿಲಿಕ್ಕೆ ಕಾನೂನಿನಲ್ಲಿ ಯಾರಿಗೂ ಅಧಿಕಾರ ಇಲ್ಲ. ಪೊಲೀಸ್ ಕಮಿಷನರಿಗೂ ಅಧಿಕಾರ ಇಲ್ಲ. CRPC ಅಧಿಕಾರ ಕೊಟ್ಟಿರುವಂಥದ್ದು ಅದು ಮ್ಯಾಜಿಸ್ಟ್ರೇಟ್ಗೆ ಮಾತ್ರ. ಇವನು ತೆಗೆದುಕೊಂಡು ಬಂದು ಪೊಲೀಸ್ ಸ್ಟೇಷನಲ್ಲಿ ಸ್ಕಲ್ಲನ್ನು ಇಟ್ಟಾಗ ಇದನ್ನು ತೆಗಿಲಿಕ್ಕೆ ನಿನಗೆ ಯಾರು ಅನುಮತಿ ಕೊಟ್ಟರು, ನೀನು ಎಲ್ಲಿಂದ ತೆಗೆದೆ, ಇದ್ರದ್ದು ಯಾರ್ದು ಹೂತಿದ್ದೆ, ಅವನು ಸತ್ತಿದ್ದೆ ಹೇಗೆ, ಈ ತನಿಖೆಯನ್ನು ಮಾಡಲೇ ಇಲ್ಲ. ಆತನಿಗೆ ಪ್ರೋಟೋಕಾಲ್ ಕೊಟ್ಟರು, ಆತನಿಗೆ ಪ್ರೊಟೆಕ್ಷನ್ ಕೊಟ್ಟರು, ಆತನನ್ನು ಐಷಾರಾಮಿ ಕಾರುಗಳಲ್ಲಿ ಓಡಾಡಲಿಕ್ಕೆ ಬಿಟ್ಟರು. ಪೊಲೀಸರು ಇಲ್ಲಿ ಗುಂಡಿ ಅಗಿಲಿಕ್ಕೆ ಶುರು ಮಾಡಿದರು. ಸರ್, ಇದಕ್ಕೆ ಹಲವಷ್ಟು ಆರೋಪಗಳಿದೆ. ಇವರ ಹಿಂದೆ ದೊಡ್ಡ ಷಡ್ಯಂತರ ಇದೆ, ಹಣದ ಹರಿವು ಹರಿದಿದೆ ಅಂತ. ನೀವೇನಾದರೂ NIAಗೆ ತನಿಖೆ ಮಾಡಬೇಕು ಅಂತ ಹೇಳೋ ಯಾವುದಾದ್ರು ಆಗ್ರಹ ನಿಮ್ಮಿಂದ ಮಾಡ್ತೀರಾ? ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಭಾಳ ಗಟ್ಟಿ ಧ್ವನಿಯಲ್ಲಿ ಹೇಳಿದರು, ಇಲ್ಲ SIT ತನಿಖೆ ಮಾಡೋದ್ರಿಂದ ಧರ್ಮಸ್ಥಳದ ಮೇಲೆ ಬಂದಿರುವಂತಹ ಆರೋಪ ದೂರ ಆಗತ್ತೆ ಅಂತ. ಈಗ ಮುಖ್ಯಮಂತ್ರಿಗಳ ಕಾರ್ಯಾಲಯಕ್ಕೆ ಆರೋಪ ಬಂದಿದೆ, ಸೆಂಥಿಲ್ ಮೇಲೆ ಆರೋಪ ಬಂದಿದೆ, ಕಾಂಗ್ರೆಸ್ಸಿನ ಮೇಲೆ ಆರೋಪ ಬಂದಿದೆ. ನೀವು ಆರೋಪದಿಂದ ದೂರ ಆಗಬೇಕಲ್ಲ. ಹಾಗಿದ್ರೆ ನಾವು SIT ಹೇಗೆ ಸ್ವಾಗತ ಮಾಡಿದ್ವಿ, ಈ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು NIAಯನ್ನು ಸ್ವಾಗತ ಮಾಡಬೇಕು. ಇಲ್ಲ ಅಂದರೆ ನೀವು ಈ ಷಡ್ಯಂತ್ರದ ಪಾಲುದಾರರಾಗಿದ್ದೀರಿ ಅಂತ ಹೇಳಿ
ಜನತೆ ನಿಮ್ಮನ್ನ ಸಂಶಯದಿಂದ ನೋಡ್ತಾರೆ. ಸರ್, ಇದರ ಬಗ್ಗೆ ಬಿಜೆಪಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಹೋರಾಟವನ್ನು ಮಾಡುತ್ತೆ? ಯಾಕೆಂದ್ರೆ ಇದೊಂದು ದೊಡ್ಡ ಷಡ್ಯಂತರ ಇದೆ ಅಂತ ನೀವು ಹೇಳ್ತಾ ಇದ್ರೆ, ಇದನ್ನ ತಾರ್ಕಿಕವಾದ ಅಂತ್ಯಕ್ಕೆ ತಗೊಂಡು ಹೋಗೋಕೆ ಬಿಜೆಪಿ ಯಾವ ರೀತಿಯ ಹೋರಾಟ ನಡೆಸುತ್ತೆ? ಕೇವಲ ಈ ಷಡ್ಯಂತ್ರದ ಹಿಂದೆ ನಮಗೆ ರಾಜಕೀಯ ನಷ್ಟ ಅಷ್ಟೇ ಅಲ್ಲ, ಇಡೀ ಸನಾತನ ವಿಚಾರಧಾರೆಯ ಮೇಲೆ ಆಕ್ರಮಣ ಇದೆ. ಹಾಗಾಗಿ ನಾವು ಇದನ್ನು ರಾಜಕೀಯ ದೃಷ್ಟಿಯಿಂದ ನೋಡೋದ್ರ ಬದಲಾಗಿ ಇದನ್ನು ಮೀರಿ ಈ ನೆಲದ ಅಸ್ಮಿತೆಯನ್ನು ಉಳಿಸೋದಕ್ಕೆ ಹೋರಾಟ ಮಾಡಬೇಕು. ಭಾರತೀಯ ಜನತಾ ಪಕ್ಷ ಇದನ್ನು ಗಟ್ಟಿಯಾಗಿ ಮುಂಚೂಣಿಯಲ್ಲಿ ನಿಂತು ಹೋರಾಟವನ್ನು ಕೈಗೊಳ್ಳುತ್ತೆ. ಇದನ್ನು ತಾರ್ಕಿಕ ಅಂತ್ಯಕ್ಕೆ ತರುವವರೆಗೆ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಾವು ಹೋರಾಟವನ್ನು ಕೈಗೊಳ್ತೇವೆ. ಧನ್ಯವಾದ ಸರ್. ವೀಕ್ಷಕರೇ, ನೋಡಿದ್ರಿ ಬಿಜೆಪಿಯಿಂದ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಹೋರಾಟ ಆಗತ್ತೆ ಅಂತ ಹೇಳೋದನ್ನು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂಥ ಪಿ ರಾಜೀವ್ ಅವರು ಹೇಳಿದ್ದಾರೆ. ನೋಡ್ತಾ ಇರಿ ಇನ್ಸೈಟ್ ರಶ್ ಮೀಡಿಯಾ.